ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ಒಂದು ಇಂಪಾರ್ಟೆಂಟ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂತೀನಿ. ಏನಂದರೆ, ನೀವು ಆಲ್ಮೋಸ್ಟ್ ನಾವೆಲ್ಲ ಆನ್ಲೈನಲ್ಲಿ ಸ್ಯಾರಿ ಶಾಪಿಂಗ್ ಬಗ್ಗೆ ನಾನು ಮಾಡಿದ್ದೆ ಅಲ್ಲ, ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು 1 ಇಯರ್ ಬ್ಯಾಕು. ಆನ್ಲೈನ್ ಸ್ಯಾರಿ ಶಾಪಿಂಗ್ ಬೆಟರಾ, ಆಫ್ಲೈನ್ ಸ್ಯಾರಿ ಶಾಪಿಂಗ್ ಬೆಟರಾ ಅಂತಲೋ ಒಂದು ಕಾನ್ಸೆಪ್ಟಿಂದ ನಾನು ವಿಡಿಯೋ ಮಾಡಿದ್ದೆ. ಸೊ ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ನನ್ನ ಓನ್ ಎಕ್ಸ್ಪೀರಿಯೆನ್ಸಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಹೇಗೆ ಪರ್ಚೇಸ್ ಮಾಡಬೇಕು ನೀವು ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಇನ್ಸ್ಟಾಗ್ರಾಮ್ ಬರುತ್ತಲ್ಲ, ಸೊ ಇನ್ಸ್ಟಾಗ್ರಾಮ್ ಆ್ಯಪಲ್ಲಿ ಬರುವಂತಹ ರೀಲ್ಸ್ಗಳಲ್ಲಿ ಬರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರೂ ಆ ಒಂದು ಆ್ಯಪಲ್ಲಿ ತಮ್ಮ ಒಂದು ಪೇಜ್ ಬಿಸ್ನೆಸ್, ಇವಾಗೆಲ್ಲ ಇನ್ಸ್ಟಾಗ್ರಾಮ್ ಬಿಸ್ನೆಸ್ ಮಾಡಿಕೊಂಡು ಸೊ ಅದರಿಂದ ಕೂಡ ತುಂಬ ಜನ ಫೇಮಸ್ ಆಗಿದ್ದಾರೆ ಸೊ ಅಂತ ಹೇಳ್ಬೋದು. ಸೊ ಹಾಗೆ ನಾನು ಕೂಡ ಫಸ್ಟ್ ಟೈಮು ಒಂದು ಇನ್ಸ್ಟಾಗ್ರಾಮಿಂದ ಒಂದು ಸ್ಯಾರಿನ ತರಿಸಿದ್ದೀನಿ. ಸೊ ಆ ಸ್ಯಾರಿ ಹೇಗೆ ಬಂದಿತ್ತು, ಆ ರಿವ್ಯೂಸ್ ಏನು, ಸೊ ಏನು ಮಾಡ್ತಾರೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಆಲ್ಮೋಸ್ಟ್ ಪ್ರಮೋಷನ್ಸ್ ಮಾಡ್ಕೊತಾರೆ. ಸೊ ಅವ್ರಿಗೆ ಫ್ರೀಯಾಗಿ ಕೊಟ್ಬಿಟ್ಟು, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರುವಂತಹ ಒಂದು ಪ್ಲೇಸ್ಗೆ ಹೋಗ್ಬಿಟ್ಟು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆಲ್ಲ ಫ್ರೀಯಾಗಿ ಕಳಿಸ್ಬಿಟ್ಟು ಅವ್ರೊಂದು ಪ್ರಮೋಷನ್ಸ್ ಮಾಡ್ಕೊತಾರೆ. ಸೊ ಚೆನ್ನಾಗಿಲ್ಲ ಅಂತಂದ್ರು ಅವರು ನಮ್ಗೆ ಚೆನ್ನಾಗಿದೆ ಅಂತನೋ ಒಂದು ಮಾತು ನಮ್ಗೆ ಹೇಳ್ತಾರೆ ಅವರು. ನಾವು ಅಟ್ರಾಕ್ಟಿವ್ ಆಗಿ ಆ ಒಂದು ಪೇಜ್ಗೆ ಹೋಗಿ ನಾವು ಬೈ ಮಾಡ್ತೀವಿ. ಸೊ ಇವತ್ತಿನ ನನ್ನ ವಿಡಿಯೋ ಯಾವುದೇ ರೀತಿಯಾದಂಥ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್, ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ. ಸೊ ನನ್ನ ಓನ್ ಎಕ್ಸ್ಪೀರಿಯನ್ಸ್ ನಾನು ಈ ವಿಡಿಯೋ ಸ್ಕ್ರಾಲ್ ಮಾಡುವಾಗ ನನಗೆ ಒಂದು ಪೇಜ್ನ ಸಿಕ್ತು. ಸೊ ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ್ಯಾಟ್ ಪೇಜ್, ಬಟ್ ನನಗೆ ಒಂದಿಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನು ನಾನು ಹೇಳ್ಕೊಡ್ತೀನಿ. ಬಟ್ ಐ ಡೋಂಟ್ ವಾಂಟ್ ಟು ಮೆನ್ಷನ್ ಆ ಪೇಜ್ನೆಲ್ಲ ಮೆನ್ಷನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನಾನು ಎಕ್ಸ್ಪೀರಿಯನ್ಸ್ ಏನು ಮಾಡಿದೆ, ಸೊ ನೀವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಜಸ್ಟ್ ನಾನು ಇರುವಂಥ ಒಂದು ಕಸ್ಟಮರ್, ಏನಪ್ಪ ಅಂದರೆ ಬ್ಲೈಂಡ್ಲಿ ಮೀನ್ಸ್ ನಮ್ಗೇನು ಗೊತ್ತಿರಲ್ಲ, ಅವ್ರು ಇನ್ಸ್ಟಾಗ್ರಾಮ್ದಲ್ಲಿ ಮಾಡ್ಕೊತ ಬರ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ಫೇಮಸ್ ಇದ್ದಾರೆ, ಅದೇನು ನನ್ನ ಕಾನ್ಸೆಪ್ಟ್ ಅವ್ರ ಬಗ್ಗೆ ನನಗೆ ಏನು ಕ್ಲಾರಿಟಿ ಇಲ್ಲ. ನಾನು ಒಂದು ಸುಮ್ಮನೆ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡುವಾಗ ಆ ಒಂದು ಪೇಜು ನನಗೆ ಸಿಕ್ತು. ಸೊ ಆವಾಗ ನಾನೇನು ಮಾಡಿದೆ, ನಾನು ಆ ಪೇಜಿಗೆ ಹೋದೆ. ಸೊ ಹೋಗ್ಬಿಟ್ಟು ಚೆಕ್ ಮಾಡಿದೆ, ವೀಡಿಯೋಸ್ನೆಲ್ಲ ಚೆಕ್ ಮಾಡಿಬಿಟ್ಟು ಕೆಲವೊಂದಿಷ್ಟು ರಿವ್ಯೂಸು ಕೊಟ್ಟಿದ್ರು ಜನರು, ಆ್ಯಂಡ್ ಅವರೇ ವೀಡಿಯೋಸ್ ಮಾಡಿದ್ದು ಇತ್ತು. ಸೊ ಎಲ್ಲಾನು ನೋಡಿ ಓಕೆ, ನಾನು ಹಾಗೆ ಇನ್ಸ್ಟಾಗ್ರಾಮನ್ನು ಸ್ಕ್ರಾಲ್ ಮಾಡುವಾಗ ನನಗೆ ಇದೊಂದು ಪೇಜ್ನ ಸಿಕ್ತು. ಸೊ ದಟ್ ನಾನೇನು ಅನ್ಕೊಂಡೆ, ಅವರ ಪೇಜಿಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ನಾನು ಎಲ್ಲ ರಿವ್ಯೂಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರೋದು ಸಿಕ್ಕಿತ್ತು ಅಂತೆಲ್ಲ ರಿವ್ಯೂಸ್ ಎಲ್ಲ ನೋಡಿಬಿಟ್ಟು ತುಂಬಾ ಕಲೆಕ್ಷನ್ಸ್ ಇರೋದ್ರಿಂದ ಟ್ರಸ್ಟೆಡ್ ಪೇಜ್ ಅಂತ ಅಂದ್ಕೊಂಡು ನಾನು ಈ ಒಂದು ಸಾರಿನ ಆರ್ಡರ್ ಮಾಡಿದ್ದೆ. ಸೊ ನಾನು ಆ ಸಾರಿ ನಾನು ಯಾವುದು ಆರ್ಡರ್ ಮಾಡಿದ್ದೀನಿ ಅನ್ನೋದು ಕೂಡ ಇಮೇಜನ್ನು ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ನಿಮಗೆ ನೋಡ್ಬೋದು ನೀವು. ಸೊ ಆ ಸಾರಿದು ಬಾರ್ಡರು, ಏನು ಹಾಕೊಂಡು ಬಂದಿರುವಂಥ ಬಾರ್ಡರು, ಈ ಬಾರ್ಡರು ಸೊ ನನಗೆ ರಿಸೀವ್ ಆಗಿರೋದು ಕಂಪ್ಲೀಟ್ಲಿ ಚೇಂಜ್ ಇದೆ ಅಂತ ಹೇಳ್ತೀನಿ. ಸೊ ಚೂರು ಇದು ಇಲ್ಲ. ಸೊ ಅವರು ನನಗೆ ಆನಿಯನ್ಗೆ ಮರೂನ್ ಅಂತ ಹೇಳಿದ್ದೀನಿ ನಾನು. ಅವ್ರಿಗೆ ಅನ್ಕೊಂಡ್ಬಿಟ್ಟಿದ್ದಾರೆ ಆನಿಯನ್ಗೆ ಮರೀನ್ ಅಂತಂದಾಗ ಓಕೆ, ಓನ್ಲಿ ಕಲರ್ ಆಫ್ ಆನಿಯನ್ಗೆ ಮರೂನ್ ಇರುವಂಥ ಒಂದು ಕಾಂಬಿನೇಷನ್ ಅವ್ರು ನಮಗೆ ಸೆಂಡ್ ಮಾಡಿದ್ದಾರೆ ಅಷ್ಟೇ. ಸೊ ನೋಡ್ಬೋದು, ಇದು ಮರೂನ್ಗೆ ಆನಿಯನ್ಗೆ ಮರೂನ್, ಇದು ಒಂದು ಕಾಂಬಿನೇಷನ್ ಸೆಂಡ್ ಮಾಡಿದ್ದಾರೆ ಅಷ್ಟೇ. ಸೊ ಇದು ಟೋಟಲಿ ಡಿಫ್ರೆಂಟ್ ಆಯಿತು. ಸೊ ಡೆಲಿವರಿ ಕೂಡ ಅವರು ನನಗೆ ತುಂಬಾ ಲೇಟಾಗಿ ಕಳಿಸಿದ್ರು ಅಂತ ಹೇಳ್ಬೋದು. ಇಲ್ಲೇ ಬ್ಯಾಂಗ್ಳೂರಲ್ಲೇ ಇರೋದು ನಾವು. ಸೊ ಅವ್ರದ್ದು ಇರೋದು ಬ್ಯಾಂಗ್ಳೂರಲ್ಲೇ ಶಾಪು. ಸೊ 8 ಡೇಸ್ ತೊಗೊಂಡ್ರು. ಸೊ ಓಕೆ ಫೈನ್, 8 ಡೇಸ್ ತೊಗೊಂಡ್ರು. ವೆಯ್ಟ್ ಮಾಡ್ತಾ ಇದ್ವಿ, ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋದು ಒಂದು ಇರುತ್ತೆ. ಸೊ ಅದಕ್ಕೋಸ್ಕರ 8 ಡೇಸ್ ವೆಯ್ಟ್ ಮಾಡಿ ಬಂದಮೇಲೆ ನೋಡ್ತೀನಿ, ನನಗೆ ನನ್ನ ಎಕ್ಸ್ಪೆಕ್ಟೇಷನ್ಗೆ ಇರುವಂಥ ಒಂದು ಸಾರಿ ಬೇರೆಯೇ, ಇವಾಗ ನಾನು ವಿಯರ್ ಮಾಡಿರುವಂತಹ ಸಾರಿನೇ ಬೇರೆಯೇ ಆಗಿತ್ತು. ಸೊ ಓಕೆ, ಇದು ಚೆನ್ನಾಗಿ ಅನಿಸ್ಬೋದು, ಅಥವಾ ಆನಿಯನ್ಗೆ ನಾವು ಮರೂನ್ ಸಿಕ್ಕಿರ್ಬೋದು, ನನಗೆ ಅದಲ್ಲ. ಸೊ ನನಗೆ ಬೇಕಾಗಿರುವಂತಹ ಡಿಸೈನು, ಪ್ಯಾಟರ್ನು ಇದೆಯಲ್ಲ, ಇದು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ. ಸೊ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ಆ ಸಾರಿ, ಆ ಪ್ಯಾಟರ್ನು, ಆ ಡಿಸೈನ್ಸ್ ಬಂದಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇವೆಲ್ಲ ಆಗಿರೋದ್ರಿಂದ ನಾನು ಅವರಿಗೆ ಮೆಸೇಜ್ ಮಾಡ್ತೇನೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ಏನು ಕನ್ವೆ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಆಫ್ಲೈನ್ ಹೋಗಿನೇ ಸಾರಿ ತೊಗೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಸೊ ಆವಾಗಲೂ ಅದೇ ಹೇಳಿದ್ದೆ, ಇವಾಗಲೂ ಅದನ್ನೇ ಹೇಳ್ತೀನಿ. ಬಟ್ ಇಂಥ ಇನ್ಸ್ಟಾಗ್ರಾಮ್ ಸೊ ಇಂಥ ಇನ್ಸ್ಟಾಗ್ರಾಮ್ ಪೇಜಿಂದ ನೀವು ಸಾರಿ ತರಿಸುವಾಗ ಸ್ವಲ್ಪ ಯೋಚನೆ ಮಾಡಿ ತರಿಸ್ಬೇಕಂತ ಹೇಳ್ತೀನಿ. ಸೊ ನಾನು ತುಂಬಾ ಮೋಸ ಹೋದೆ ಅಂತ ಹೇಳ್ಬೋದು. ಸೊ ಇವಾಗ ನನಗೆ ಪೋಸ್ಟ್ ಮಾಡಿ ನನಗೆ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಹುಡ್ಕೊಂಡು ಹೋಗಬೇಕು, ಪೋಸ್ಟನ್ನು ಹುಡ್ಕೊಂಡು ಹೋಗಿ ಮತ್ತೆ ಅಲ್ಲಿ ಹಾಕಿ ಮತ್ತೆ ಒಂದು 8 ಡೇಸನ್ನ ವೆಯ್ಟ್ ಮಾಡಬೇಕು, ಮತ್ತೆ ಪೋಸ್ಟ್ ಮಾಡಬೇಕು, ಮತ್ತೆ ರಿಸೀವ್ ಮಾಡಬೇಕು. ಸೊ ಏನಾದರೂ ಅರ್ಜೆಂಟಾಗಿ ಒಕೇಶನ್ ಸಿಕ್ಕಾಗ ನಾವು ಏನು ಮಾಡಬೇಕು ಅವಾಗ? ಸೊ ಅಲ್ವಾ?
ಸೊ ಅದಕ್ಕೋಸ್ಕರ ಥಿಂಕ್ ಮಾಡಿ ಸೊ ಯಾರ್ದು ಪೇಜಲ್ಲಿ ನಾನಿಲ್ಲಿ ಏನು ಓಕೆ ಅವ್ರಿಗೇನು ನಾನು ಹೇಳ್ತಾ ಇಲ್ಲ. ಸೊ ನನ್ನ ಒಂದು ಎಕ್ಸ್ಪೀರಿಯೆನ್ಸನ್ನು ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಹೇಗೆ ನಾವು ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಹೋಗಿ ನಾವು ರಿವ್ಯೂಸ್ ಇರ್ಬೋದು, ಒಂದು ಫೀಡ್ಬ್ಯಾಕ್ ಇರೋದನ್ನು ಕೊಡ್ತೀವಲ್ಲ, ಸೊ ಇನ್ನೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನೇನು ಫೇಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋಕೆ ಟ್ರೈ ಮಾಡಿದ್ದೀನಿ. ಹೋಪ್ ಯು ಎಂಜಾಯ್ಡ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಸೊ ಮತ್ತೆ ಇನ್ನೊಂದು ವಿಡಿಯೋದೊಳಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಆ್ಯಂಡ್ ಶೇರ್ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.